स्वागत है आपका बी न्यूज नेशन में। मैं हूं आबिद हुसैन शेख। 500 बैग गैर कानूनी राशन के चावल पकड़े गए। आज बीजापुर में सुबह 6 बजे एक पुख्ता जानकारी पर बीजापुर के स्टेशन बैक रोड से मुंबई गैर कानूनी राशन के चावल ले जाने वाली लॉरी पकड़ी गई। बीजापुर के तहसीलदार एम.एन. बड़ेगार के नेतृत्व में अधिकारियों की टीम के साथ रविवार सरकारी छुट्टी होने के दिन भी अपना कर्तव्य निभाते हुए सरकार की ओर से गरीबों की जिंदगी का सहारा माने जाने वाली राशन के चावल ले जा रही लॉरी पर धावा डालते हुए ये कार्याचरण किया, जिसमें 500 बैग चावल रंगे हाथ पकड़े गए। चावल और लॉरी पर तस्करी करने का मामला गोल गुम्बद पुलिस थाने में दर्ज करके कार्रवाई करते हुए पुलिस के हवाले कर दिया। इसकी जानकारी बीजापुर के तहसीलदार एम.एन. बड़ेगार ने देते हुए आने वाले दिनों में ऐसे अवैध कामों को रोकने एक टीम बनाकर इन पर नजर रखने की बात बतलाई। ಇಂದು ಮುಂಜಾನೆ 6 ಗಂಟೆಗೆ ಒಂದು ಅನ್ನಭಾಗ್ಯದ ಲಾರಿ ಅನಧಿಕೃತವಾಗಿ ಅಕ್ಕಿ ಸಾಗಿಸುವ ಲಾರಿ ಸರ್ಚ್ ಮಾಡಿ ಒಬ್ಬರು ಇನ್ಫಾರ್ಮೇಷನ್ ಕೊಟ್ಟ ಪ್ರಕಾರ ನಾವು ಹೋಗಿ ಸರ್ಚ್ ಮಾಡಿದಾಗ ಸುಮಾರು 500 ಚೀಲು ಅನ್ನಭಾಗ್ಯದ ಅಕ್ಕಿ ಸಿಕ್ಕಾಕೊಂಡಿದೆ। ಅದನ್ನು ನಾವು ಈಗ ತನಿಖೆ ಮಾಡಿ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಿ ಪೊಲೀಸ್ಗೆ ಈಗಾಗಲೇ ನಾವು ಒಪ್ಪಿಸಿದ್ದೀವಿ। ಅದು ಅಂದಾಜು ಅವರು ಇನ್ವಾಯ್ಸ್ ಪ್ರಕಾರ 430 ಚೀಲ ಅಂತಿದೆ। ಫಿಸಿಕಲಿ ಅದು 500 ಚೀಲ ತನಕ ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ। ಈಗ ನಾವು ಇನ್ನೂ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ। ತನಿಖೆ ಮಾಡಿ ಪರಿಪೂರ್ಣವಾದ ಎಷ್ಟು ಅಕ್ಕಿ ಇದೆ ಅಂತೇಳಿ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ। ಅದು ಇನ್ವಾಯ್ಸ್ ಪ್ರಕಾರ ಮುಂಬೈ ಪನ್ವೇಲ್ ಅಂತ ಹಾಕಿದರು, ಲೋಡಿಂಗ್ ಪಾಯಿಂಟ್ ಗುರ್ಮಿಟ್ಕಲ್ ಅಂತಿತ್ತು, ಬಟ್ ಅದು ಅನ್ನಭಾಗ್ಯದ ಅಕ್ಕಿ ಅಂಥೇಳಿ ನಾವು ಎಲ್ಲ ಚೆಕ್ ಮಾಡಿ ಲಾರಿ ತೆಗೆದು ನೋಡಿದಾಗ ಗೊತ್ತಾಯಿತು ಅದರೊಳಗೆ ಅನ್ನಭಾಗ್ಯದ ಅಕ್ಕಿತ್ತು। ರೀಪ್ಯಾಕೆಟಿಂಗ್ ಮಾಡಿ ಒಯ್ತಾ ಇದ್ರು ಅವರು। ಅರೌಂಡ್ 500 ಬ್ಯಾಗ್ಸ್ ಸಿಕ್ಕಿದೆ ಇವತ್ತು ಮಾರ್ನಿಂಗ್। ಬಡವರ ಸಲುವಾಗಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಲುವಾಗಿ ಅನ್ನಭಾಗ್ಯ ಅಂತ ಸರ್ಕಾರ ಕೊಟ್ಟಿದ್ದು, ಇದು ಫಲಾನುಭವಿಗೆ ಸಿಕ್ಕಂಗೆ ಇದು ಪ್ರತಿ ಸಲ ಆಗ್ತದೆ ಸರ್। ಇದರ ಬಗ್ಗೆ ನೀವು ಸೂಕ್ತ ಏನು ಕ್ರಮ ಇನ್ನು ಮುಂದವಾಗಿ ಇಂಥವು ಘಟನೆ ಆಗಬಾರ್ದು ಅಂತ ಏನು ಕೈಗೊಂಡಿದ್ರಿ? ಈಗ ನಮ್ಮದೊಂದು ವಿಶೇಷ ತಂಡ ಅದರ ಸಲ ರಚನೆ ಮಾಡಿ ಇಂಥ ಘಟನೆಗಳ ಮರುಕಳಿಸಲಂತ ನಾವು ನಿಗಾ ವಹಿಸ್ತಾ ಇದ್ದೀವಿ। ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇಂಥ ಅನಧಿಕೃತ ಸಾಗುವಳಿಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಮತ್ತು ಅದನ್ನು ನಾವು ಯಶಸ್ವಿನೂ ಮಾಡ್ತೀವಿ। ಎಷ್ಟು ಮಂದಿ ಟೀಮ್ ಇದೆ ಸರ್? 3-4 ಜನ ಇದ್ದೀವಿ। ನಮ್ಮ ವಿಲೇಜ್ ಅಕೌಂಟೆಂಟು, ಒಬ್ಬರು ಫುಡ್ ಇನ್ಸ್ಪೆಕ್ಟರ್, ಇಬ್ಬರು, ನಾನು ಈ ಥರ ಹೋಗಿ ಪೊಲೀಸರು ಆಮೇಲೆ ಕರೆಸ್ಕೊಂಡು ಪೊಲೀಸ್ ಸಹಾಯದೊಂದಿಗೆ ಅದನ್ನು ಲಾರಿ ಜಪ್ತ್ ಮಾಡಿ ಪೊಲೀಸ್ ಸ್ಟೇಷನ್ ಗೋಲ್ಗುಂಬಜ್ ಪೊಲೀಸ್ ಠಾಣೆಗೆ ನಾವು ಅದಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದೀವಿ। ಡ್ರೈವರ್ ಓಡ್ ಹೋಗಿದ್ದಾನೆ, ಕ್ಲೀನರ್ ಮಾಡ್ತಾ ಇದ್ದ, ಕ್ಲೀನರ್ ಮೇಲೆ FIR ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ। और खबरों के लिए देखते रहिए बी न्यूज नेशन।